ಸರ್ ಆಲ್ಮೋಸ್ಟ್ ಈ ಟೆಂಪರೇಚರ್ಗೆ ಆಲ್ಮೋಸ್ಟ್ 4 ಡ್ರಾಪ್ಸ್ ಆಗುತ್ತೆ. ರೈತರೆಲ್ಲ ಹೆಣ್ಣು ಕೊಡಲ್ಲ, ರೈತರೆಲ್ಲ ಮನೆಗೆ ಸೇರ್ಕೊಬಿಟ್ರೆ ಅನ್ನ ಹೆಣ್ಣು ತಿಂತಾರ. ಸರ್ ಇವತ್ತು ಆ ನಾಸಿಕಿಂದ ನಮ್ಮ ಕರ್ನಾಟಕಕ್ಕೆ ಟೊಮೆಟೊ ಬರ್ದೇ ಹೋಗ್ಲಿ, ನಮ್ಮ ಟೊಮೆಟೊ 1,000 ರೂಪಾಯಿ ಮೇಲೆ ಹೊರತು ಒಳಗಡೆ ಯಾವತ್ತು ಇವತ್ತು 1,080 ರೂಪಾಯಿ ಮಾಡಿದ್ದಾರೆ ಮೈಸೂರು. 1,500 ರೂಪಾಯಿ ಹತ್ರ ಟೊಮೆಟೊ ಹೋಗೇ ಹೋಯ್ತದೆ. ಮಾತಾಡಿ ಕಳಿ ಹೇಳಿ, ನಿಮ್ಗೇನು ಅನ್ಸುತ್ತೆ ಅದನ್ನೇ ಹಂಚ್ಕೊಳ್ಳಿ. ನಿಮ್ಮ ಹೆಸರು? ಮಹೇಂದ್ರ MH ಅಂತ, ಮಂಡ್ಯ ಜಿಲ್ಲೆ, ರಾಮನಗರ ತಾಲೂಕು, ಮಣ್ಣಳ್ಳಿ. ಸರ್ ನಿಮ್ದು ವಿಡಿಯೋ ಬೇಜಾನ್ ನೋಡಿದ್ದೀನಿ, ನಿಮ್ಮಿಂದ ಇನ್ಸ್ಪಿರೇಷನ್ ಆಗಿದ್ದೀನಿ. ಮತ್ತು ಯಾವ ಥರ ಯಾವ ಸ್ಟೇಜಲ್ಲಿ ಏನು ಬಿಡಬೇಕು, ಮತ್ತು ಯಾವ್ದು ಯೂಸ್ ಮಾಡಬೇಕು, ಯಾವ್ದು ಬೆನಿಫಿಟ್ ಏನು, ಮತ್ತು ಅದ್ರದ್ದು ಫ್ಯೂಚರ್ ಏನು ಎಲ್ಲ ಚೆಕ್ ಮಾಡಿದ್ದೀನಿ, ನೋಡಿದ್ದೀನಿ, ಅದನ್ನ ಯುಟಿಲೈಸ್ ಮಾಡ್ಕೊಂಡಿದ್ದೀನಿ. ಸೂಪರ್. ಏನಾಗ್ತಾ ಇದ್ರೆ ನೀವು ಏನು ಬೆಳೆ ಬೆಳಿ? ಸದ್ಯಕ್ಕೆ ಬೀನಿಸ್ ಐತೆ, ಇವಾಗ ಸೋಮವಾರ ಕಟಾಪ್ ಮಾಡಬೇಕು. ಸೂಪರ್. ಏನು ಒಳ್ಳೆ ರೇಟ್ ಇದೆ ಅನ್ಸುತ್ತೆ, ಈಗೆಲ್ಲ ಒಳ್ಳೆ ರೇಟ್ಗಳಿದ್ದಾವೆ. 1.5 ಇದೆ, 105. ಓಕೆ, ಒಳ್ಳೆ ರೇಟ್ ಅನ್ಸುತ್ತೆ ಅದು. ಸೂಪರ್ ರೈಟ್ ಅದು. ಈ ಟೈಮಲ್ಲಿ ಯಾಕೆ ಫುಲ್ ಸ್ಯಾಡ್ ಆಗಿ ಹೇಳ್ತಾ ಇದ್ರು ಅದನ್ನ? ಅದಕ್ಕೆ ನನಗೆ ಡೌಟ್ ಬಂದ್ಬಿಡ್ತು, ನಿನ್ ಖುಷಿ ಇಲ್ವ 105 ರೂಪಾಯಿ ಹೋಗ್ತಾ ಇರೋದು ಅನ್ಸುತ್ತೆ. ಸರ್ 115 ಇತ್ತು, ಈಗ 10 ರೂಪಾಯಿ ಕಮ್ಮಿ ಆಗಿದೆ. ಡೆಲಿವರಿ ಸಮ್ಮರ್ಗೆ ಬಿಕಾಸ್ ಆಫ್ ಹೀಟ್. ಇದರಲ್ಲಿ ಇವಾಗ ಅದೊಂದೇ ಸರ್ ಇರೋದು ರೈಟ್ ಡಿಮ್ಯಾಂಡ್. ಬೀನ್ಸ್ ಇರೋದು. ಟೊಮೆಟೊ ಚೆನ್ನಾಗಿ ಹೋಗ್ತದೆ ಸರ್, 950 ಹೋಗ್ತದೆ. ನಮ್ಮ ಕರ್ನಾಟಕದಲ್ಲಿ ನಾಸಿಕ್ ಮಾಲ್ ತರಿಸ್ಬಿಟ್ಟಿದ್ದಾರೆ. 15 ದಿನ ಅದು ಎಲ್ಲಿ ಗಂಟೆ ಇರುತ್ತೆ ಅಲ್ಲಿ ಗಂಟೆ ಮಾತ್ರ ಈ ತರ. ಆಮೇಲೆ 100ಕ್ಕೆ 100 ಭಾಗ ಅಪ್ಪ ಆಗುತ್ತೆ. ಟೊಮೆಟೊ ರೇಟ್ ಜಾಸ್ತಿ ಆಗುತ್ತೆ. 100ಕ್ಕೆ 100 ಭಾಗ ಆಗುತ್ತೆ. ಉಳಿ ಹೊರಗಡೆ ತರಿಸ್ತಾ ಇರೋದ್ರಿಂದ ನಮಗೆ 15 ದಿನ ನೋಡಿ ಸರ್ ಟೊಮೆಟೊ ನಾಸಿಕ್ ಟೊಮೆಟೊ ಬರ್ತದಲ್ಲ. ನೋಡೋಣ, ಈ ವಿಡಿಯೋ ಅಷ್ಟೇ 1,500 ಆಗಿದೆ, ಎಲ್ಲ ಕಮೆಂಟ್ ಹಾಕಿ. ಸರ್ ಇವತ್ತು ಆ ನಾಸಿಕಿಂದ ನಮ್ಮ ಕರ್ನಾಟಕಕ್ಕೆ ಟೊಮೆಟೊ ಬರ್ದೇ ಹೋಗ್ಲಿ, ನಮ್ಮ ಟೊಮೆಟೊ 1,000 ರೂಪಾಯಿ ಮೇಲೆ ಹೊರತು ಒಳಗಡೆ ಯಾವತ್ತು ಇವತ್ತು 1,080 ರೂಪಾಯಿ ಮಾಡಿದ್ದಾರೆ ಮೈಸೂರು. 1,500 ರೂಪಾಯಿ ಹತ್ರ ಟೊಮೆಟೊ ಹೋಗೇ ಹೋಯ್ತದೆ. ವೆರಿ ಗುಡ್. ಎಸ್, ನಿಮ್ಮ 105 ರೂಪಾಯಿ 115 ರೂಪಾಯಿ ಬೀನ್ಸ್ ಹೋಗ್ತಾ ಇದೆ ಅಂತಂದ್ರೆ, ಈ ಪ್ರೆಸೆಂಟ್ ಈಗ 105 ರೂಪಾಯಿ ಇದೆ. 105 ರೂಪಾಯಿ. ಸರ್ ಆಲ್ಮೋಸ್ಟ್ ಈ ಟೆಂಪರೇಚರ್ಗೆ ಆಲ್ಮೋಸ್ಟ್ 4 ಡ್ರಾಪ್ಸ್ ಆಗುತ್ತೆ. ಆ ಡ್ರಾಪ್ಸ್ ಆಗದಂಗೆ ನಾನು ಪೊಟ್ಯಾಶಿಯಮ್, ಮೆಗ್ನೀಷಿಯಮು, ಕ್ಯಾಲ್ಸಿಯಮ್ಮು, ಬೋರಾನು ಎಲ್ಲಾನು ಬಿಡ್ತಾಯಿದ್ದೀನಿ ಸರ್. ಇವಾಗ ಪರವಾಗಿಲ್ಲ ಸರ್, ಒಂದು 2-3 ಟ್ರಿಪ್ಪು, ಒಂದು ವೀಕ್ಲಿ 1 ಟೈಮು ಪೊಟ್ಯಾಶಿಯಮ್, ಮೆಗ್ನೀಷಿಯಮು ಮತ್ತು MPK ಸುಮಾರು ಕೊಟ್ಟಿದ್ದೀನಿ. ಸ್ವಲ್ಪ ಸೆಟ್ಟಿಂಗ್ಸ್ ಆಗೈತೆ, ಪರವಾಗಿಲ್ಲ ಸರ್ ಇವಾಗ. ಓಕೆ. ನೀವು ನಿಮ್ಗೆ ಏನು ಡಿಗ್ರಿ ಮಾಡಿರೋದು? ಸರ್ ನಂದು ಡಿಪ್ಲೊಮಾ ಆಗಿದೆ, ಮತ್ತು BA ಗ್ರಾಜುಯೇಟ್ ಸ್ವಲ್ಪ ಆಗಿದೆ ಅಷ್ಟೇ. ಆಮೇಲೆ ಕಂಪ್ನಿಗೆ ಹೋಗಿ ಸ್ವಲ್ಪ ಹಂಗೋಗಿ ಕಂಪ್ನಿಗೆ ಅಂತ 1 ಇಯರ್ ಕಂಪ್ನಿ ಎಕ್ಸ್ಪೀರಿಯನ್ಸ್ ಆಗೈತೆ, ಕೆನ್ಸ್ ಟೆಕ್ನಾಲಜಿ ಅಂತ, PCB ಲೆವೆಲಲ್ಲಿ. ನೆಕ್ಸ್ಟ್ ನಂಗೆ ಬೇಡ ಅಗ್ರಿಕಲ್ಚರ್ ಮಾಡಬೇಕಂತ, ಅಗ್ರಿಕಲ್ಚರ್ಗೆ ನನಗೆ ಐ ಇಂಟ್ರೆಸ್ಟ್ ಅಗ್ರಿಕಲ್ಚರ್. ಎನಿ ಟೈಮ್ ಇದು ಅಗ್ರಿಕಲ್ಚರ್ ಮಾಡಿದ್ರೆ ಮದುವೆ ಆಗಲ್ಲ ಅಂತಾರೆ, ನಿಂಗೆ ನಂಗೆ ಭಯ ಇಲ್ವಾ? ಸರ್ ನೋ ಇಂಟ್ರೆಸ್ಟ್ ಇನ್ ಮ್ಯಾರೇಜ್. ನೋ ಇಂಟ್ರೆಸ್ಟ್ ಇನ್ ಮ್ಯಾರೇಜ್ ಅಂದ್ರೆ ನೀನೇ ಡಿಸೈಡ್ ಆಗ್ಬಿಟ್ಟಿದೆ, ನಾನು ರೈತ, ನಂಗೆ ಹೆಂಗೋ ಮದುವೆ ಹುಡುಗಿ ಕೊಡಲ್ಲ, ನಂಗೆ ಬೇಡ ಅಂತ ಅನ್ಕೊಂಡ್ಬಿಟ್ಟಿದೆ. ಅಥವಾ ಅದರ್ ವೇನ ಅದು? ಹೇಳ್ತೀನಿ ಸರ್, ನೋ ಇಂಟ್ರೆಸ್ಟ್ ಇನ್ ಮ್ಯಾರೇಜ್. ಕೊಡಲ್ಲ ಅಂತಾರಲ್ಲ, ರೈತರು ತವಿರೋ ನಿಮ್ದಿ ಅವ್ತವಿಲ್ಲ. ಇಲ್ಲ ಸರ್, ಜಮೀನು ಸರ್, ಬೇರೆ ಕಡೆ ಯಾಕೆ ದುಡಿಬೇಕು ನಾವು? ಆದಷ್ಟು ಮಾಡಕ್ಕೆ ನೆಮ್ಮದಿ ಇರುತ್ತೆ. ನಾವೆಲ್ಲ ರೈತರೆಲ್ಲ ಹೆಣ್ಣು ಕೊಡಲ್ಲ, ರೈತರೆಲ್ಲ ಮನೆಗೆ ಸೇರ್ಕೊಬಿಟ್ರೆ ಅನ್ನ ಹೆಣ್ಣು ತಿಂತಾರ. ಏನ್ ತಿಂತಾರ ಅವರು? ಸರ್ ಈಗ ಎಣ್ಣೆ ಕೊಡಲ್ಲ ಅಂದ್ಮೇಲೆ ರೈತ ಮುಂದೆ ಎಲ್ಲಿ ಬರ್ತಾನೆ? ಅವ್ನ ಮದುವೆ ಆಗಿ 350 ಮಾಡಿ ಅವನು ಒಂದ್ ಮಕ್ಳು ಜನ್ಮ ಕೊಟ್ಟಿ ಅವ್ರದ್ದು ಬೆಳವಣಿಗೆ ಹೋದಾಗ ರೈತ ಬೆಳವಣಿಗೆ ಇಲ್ಲ ಅಂದ್ರೆ ರೈತ ಎಲ್ಲಿ ಬರ್ತಾನೆ? ಯಾರು ಮದುವೆ ಆಗಿಲ್ಲ? ನನಗೂ ಆಗಿಲ್ಲ, ಇವ್ರಿಗೂ ಆಗಿಲ್ಲ. ಇನ್ನ ಎಷ್ಟು ಏಜ್? 22. ಅವಾಗ್ಲೇ ಮದುವೆ ನೋಡಿ. ನನಗಿಲ್ಲ, ಅದು ಇಷ್ಟ ಇಲ್ಲ. 22ಕ್ಕೆ ಎಲ್ಲರೂ ಹಂಗೆ ಇರೋದು. ನಾನು 22 ಯಾವನ ಕೇಳಿದ್ರೆ ನಾ ಮದುವೆ ಆಗಲ್ಲ ಅಂತಿದ್ವಿ. 30 ಆಗಿದ ತಕ್ಷಣ ಎಲ್ಲ ಸೊಸೈಟಿ ನೋಡಿದವರೆಲ್ಲ ಒದ್ದು ಮದುವೆ ಮಾಡಿಸ್ತಾರೆ. ಮಾಡಿಸ್ತೀವಿ, ಎಣ್ಣೆ ಕೊಡ್ತಾ ಇಲ್ವಲ್ಲ ಸರ್, ಅದೇ ಪ್ರಾಬ್ಲಮ್. ನಾವೆಲ್ಲ ಕೊಟ್ಟು ನಾವೇ ಮಾಡ್ಕೋತೀವಿ. ನಿಮ್ ಮಕ್ಳಿದಾರೆ? ಮಕ್ಳಿಗೆ ಎಲ್ಲ ಮದುವೆ ಮಾಡ್ಬಿಟ್ಟು ಗಂಡ್ ಮಕ್ಳು ಹೆಣ್ಮಕ್ಳು ಸರ್? ಒಬ್ಳು ಮಗಳು, ಮಗಳನ್ನ ಯಾರು ಕೊಟ್ರಿ? ಈಗ ರೈತರಿಗೆ ಕೊಟ್ಟಿರೋದು. ವೆರಿ ಗುಡ್. ಆಮೇಲೆ ನಾವ್ ತಂದಿರೋದನ್ನು ಒಬ್ಳು ಸೊಸೆ ಡಿಗ್ರಿ ಮಾಡಾಳೆ, ಅವಳು ಕೊಟ್ಟವ್ರು ನಮ್ಗೆ. ಮಗನಿಗೆ, ಚಿಕ್ಕವನಿಗೆ. ದೊಡ್ಡವನು ಸೆಕೆಂಡ್ PU ಮಾಡಿದ್ರು, ಅವಾಗ 18 ವರ್ಷಕ್ಕೆ ಮದುವೆ ಮಾಡ್ಕೊಂಡೆ ನಮ್ಮ ತಂಗಿ ಮಗಳನ್ನೇ. ಇಬ್ಬರದು ಮದುವೆ ಆಗಿದೆ, ಇಬ್ಬರಿಗೂ ಎಲ್ಲಾರ್ಗು ಮಕ್ಳಿದ್ದಾರೆ. ಸೂಪರ್. ಇವಾಗ ಮೊನ್ನೆ ಮಂಗಳವಾರ ಚಿಕ್ಕ ಮಗನ್ಗೊಂದು ಗಂಡು ಮಗು ಆಯ್ತು. ಸೂಪರ್. ನಾವ್ ಹೆಣ್ಮಗು ಕೇಳೋರು ನಮ್ಗೆ ಕೊಡಲ್ಲ, ಕೇಳದೇ ಇರೋರು ಕೊಡ್ತದ ಅಷ್ಟೇ. ಹೆಣ್ಮಕ್ಳು ಬೇಕು ಅಂತ ನೀವಿದ್ದೀರಾ? ನಮ್ಗೆ ಇದು ಹೆಣ್ಮಕ್ಳು ಬೇಕು ಅಂತ. ಸೂಪರ್, ವೆರಿ ಗುಡ್. ಸೊ ನೀವು ಬರೀ ಮಾತಾಡೋದೆಲ್ಲ ಫಾಲೋ ಮಾಡ್ತಾರೆ. ಸುಮಾರು ಜನ ಕಾಮೆಂಟ್ ಹಾಕಿದ ತಕ್ಷಣ ಎಲ್ಲರೂ ನಿಮ್ಮನೆ ಹೆಣ್ಮಕ್ಳನ್ನ ಕೊಡ್ತೀರಾ ರೈತರಿಗೆ ಅಂತಂದ್ರೆ, ಕುಮಾರ್ ಅವರು ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ?